ಹಾಯ್ ಎಲ್ಲರಿಗೂ ನಮಸ್ಕಾರ. ಸ್ಪೆಷಲಾಗಿ ಕನ್ನಡಿಗರಿಗೆ ನಮಸ್ಕಾರ. ಇವತ್ತು ನಾನು ರೊಟ್ಟಿ, ಚಪಾತಿ, ಅಕ್ಕಿ ರೊಟ್ಟಿ, ರವೆ ರೊಟ್ಟಿ ಯಾವುದೇ ರೊಟ್ಟಿ ಜೊತೆಗೆ ಇದು ಇದ್ದರೆ ತುಂಬ ಅಂದರೆ ಇನ್ನೂ ಊಟ ತುಂಬ ರುಚಿಯಾಗುತ್ತೆ. ಸೊ ಇನ್ಸ್ಟೆಂಟಾಗಿ ನಾವು ಮಸಾಲೆ ಮೆಣಸಿನ್ಕಾಯಿನ ಯಾವ ಥರ ಮಾಡ್ಕೋಬೋದು ಅಂತ ಹೇಳ್ತೀನಿ. ತುಂಬ ಈಸಿಯೆಸ್ಟ್, ಓನ್ಲಿ 5 to 7 ಮಿನಿಟ್ಸಲ್ಲಿ ಆಗೋಗುತ್ತೆ ಇದು. ನೋಡಿ, ನಾನು ಇವತ್ತು ರೊಟ್ಟಿ ಮಾಡಿದ್ದೆ, ಅದ್ರ ಜೊತೆ ಮಾಡಿದ್ದೆ. ಏನು ಮಾಡೋದು ಅಂತಂದರೆ, ಫಸ್ಟು ದಪ್ಪ ಮೆಣಸಿನ್ಕಾಯಿ ಬರುತ್ತಲ್ಲ, ತೀರಾ ತೆಳ್ಳಗೆ ತೊಗೋಬೇಡಿ. ತೆಳ್ಳಗೆ ತೊಗೊಂಡ್ಬಿಟ್ರೆ ಅದು ಬೀಜ ತೆಗಿಯೋಕ್ಕೂ ಬರೋಲ್ಲ, ಹಾಗೆ ಅದರಲ್ಲಿ ತುಂಬೋಕ್ಕೂ ಬರೋಲ್ಲ. ಆಮೇಲೆ ಅದು ಖಾರ ಕೂಡ ಹೋಗೋದಿಲ್ಲ. ಈ ಥರ ಮೆಣಸಿನ್ಕಾಯಿನ ನೀವು ಮಿಡ್ಲಲ್ಲಿ ಲೈನಾಗಿ ಹೋಲ್ ಮಾಡಿಕೊಂಡು ಅದ್ರ ಒಳಗಡೆ ಇರುವ ಸೀಡ್ಸ್ ಎಲ್ಲನೂ ತೆಗೆದಿಟ್ಕೋಬೇಕಾಗುತ್ತೆ. ಇದಾದರೆ ಜಾಸ್ತಿ ಖಾರ ಇರೋಲ್ಲ. ಸೊ ಹಾಗಾಗಿ ನಾನು ಇಬ್ಬರಿಗೆ ಅಲ್ವಾ ಅಂತ ಹೇಳ್ಬಿಟ್ಟು ಒಂದು 5 ತೊಗೊಂಡಿದ್ದೀನಿ ಅಷ್ಟೇ. ಅದ್ರ ಜೊತೆಗೆ ನಾನೊಂದು ಕುಟ್ಟಾಣಿಗೆ ಜೀರಿಗೆ ಮತ್ತು ಉಪ್ಪನ್ನು ತರಿಯಾಗಿ ಜಜ್ಜಿಟ್ಕೊಂಡಿದ್ದೀನಿ. ನೀಟಾಗಿ ಬೀಜ ತೆಗಿಲಿಲ್ಲ ಅಂತಂದರೆ ತುಂಬ ಖಾರ ಆಗುತ್ತೆ. ಖಾರ ತಿನ್ನೋರಿಗಾದರೆ ನಡೆಯುತ್ತೆ, ಬಟ್ ನಾವು ಖಾರ ತಿನ್ನಲ್ಲ. ಸೊ ಹಾಗಾಗಿ ನೀಟಾಗಿ ಎಲ್ಲ ತೆಗೆದಿಟ್ಕೊಂಡು ಆ ರುಬ್ಬಿರೋದು, ಜಜ್ಕೊಂಡಿರೋದು ಮಸಾಲನ ಅದರಲ್ಲಿ ಈ ಥರ ನಾವು ಮಿರ್ಚಿಗೆ ಹಾಕ್ತೀವಲ್ಲ, ಬಜ್ಜಿ ಮೆಣಸಿನ್ಕಾಯಿಗೆ ಮಿಡ್ಲಲ್ಲಿ ಆ ಥರ ಅದನ್ನು ತುಂಬಿಟ್ಕೋಬೇಕಾಗುತ್ತೆ. ನೋಡಿ, ಈ ಥರ ಎಲ್ಲ ಫುಲ್ ಕ್ಲೀನಾಗಿ ಅದರಲ್ಲಿ ಹಾಕ್ಕೊಂಡು ನಾನು ಇದನ್ನು ಕಂಪ್ಲೀಟಾಗಿ ಅದರಲ್ಲಿ ಹಾಕ್ಕೊಂಡು ಒಂದು ಪಾತ್ರೆನ ಬಿಸಿಯಾಗಿ ಇಟ್ಕೊಡ್ತೀನಿ. ಇದೆಲ್ಲ ಫುಲ್ ಆಗಿದೆ. ನಾನು 5 ಮೆಣಸಿನ್ಕಾಯಿಗೆ ಆಗೋಷ್ಟೇ ನಾನು ಮಾಡ್ಕೊಂಡಿದ್ದೆ. ನಿಮಗೆ ಎಷ್ಟು ಬೇಕು ನೀವು ಅಷ್ಟು ಮಾಡ್ಕೊಳ್ಳಿ. ಅದಾದಮೇಲೆ ನಾನೊಂದು ಪಾತ್ರೆನ ಬಿಸಿ ಇಟ್ಕೊತಾ ಇದ್ದೀನಿ. ಪಾತ್ರೆ ಬಿಸಿ ಆದಮೇಲೆ ನಾನು ಅದೇನು ತುಂಬಿದ್ನಲ್ಲ, ಸೊ 5-6 ಮೆಣಸಿನ್ಕಾಯಿನ ಅದರಲ್ಲಿ ಹಾಕ್ತಾಯಿದ್ದೀನಿ. ಹಾಗೆ ಅದು ಉಳಿದಿರೋದು ಸ್ವಲ್ಪ ಮಸಾಲನೂ ಅದರಲ್ಲೇ ಹಾಕ್ತಾಯಿದ್ದೀನಿ. ಉರಿ ಸ್ವಲ್ಪ ಜೋರಾಗಿಯೇ ಇರಲಿ, ಅಂದರೆ ಅದು ಬೇಗ ಅದು ಮೆತ್ಕತ್ತು ಸ್ಮೂತಾಗಿ ಬರುತ್ತೆ ಅಂತ. ಅದಾದಮೇಲೆ ಸ್ವಲ್ಪ ನಾನು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ನಾನು ಎಣ್ಣೆ ಹಾಕೋತಾ ಇದ್ದೀನಿ. ನೋಡಿ, ಈ ಥರ ನಾನು ಫ್ರೈ ಮಾಡ್ಕೋತಾ ಇದ್ದೀನಿ. ಫ್ರೈ ಮಾಡುವಾಗ ತುಂಬ ಘಾಟ ಬರ್ತಿರುತ್ತೆ, ಬಟ್ ತಿನ್ನೋಕ್ಕೆ ಮಾತ್ರ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, ಈ ಥರ ಮೆತ್ತಗೆ ಆಗ್ತಾಯಿದೆ, ಹೊಗೆ ಎಲ್ಲ ಬರ್ತಾಯಿದೆ. ಹಾಗಿದ್ರೂ ಫ್ಲೇಮೇನು ಕಡಿಮೆ ಮಾಡೋದು ಬೇಡ, ಜೋರಾಗಿಯೇ ಇಟ್ಕೊಂಡು ಇದೆಲ್ಲ ಮೇಲೆ ಕಲರೆಲ್ಲ ಚೇಂಜ್ ಆಗ್ತಾಯಿದೆ. ಸೊ ಆ ಥರ ನಾವು ಅದನ್ನು ಫುಲ್ಲು ನೋಡಿ, ಒಂಥರ ಸುಟ್ಟೋಗಿರೋದು ನಾನ್ ವೆಜ್ ಮಾಡಿರ್ತಾರಲ್ವ, ಸೊ ಆ ಥರ ಆಗಿರುತ್ತೆ ಇದು. ಬಟ್ ಏನಂತಂದರೆ, ಒಂದು ಏಜಲ್ಲಿರೋ ಮಕ್ಕಳಿಗೆ ಕೊಟ್ಟರೂ ತಿಂತಾರೆ ಇದನ್ನು ತುಂಬ ಚೆನ್ನಾಗಿ. ಅದಾದಮೇಲೆ ನಾವು ಇದನ್ನು ಮುಚ್ಚಿಡಬೇಕು ಒಂದು 5 to 7 ಮಿನಿಟ್ಸ್. ಅದಾದಮೇಲೆ ಇನ್ಸ್ಟಂಟಾಗಿ ಓಪನ್ ಮಾಡ್ಕೊಂಡಾದಮೇಲೆ ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನೀವು ಏನು ಮಾಡಿರ್ತೀರಲ್ಲ ಅದ್ರ ಜೊತೆ ನಾವು ಸರ್ವ್ ಮಾಡ್ಕೊಂಡು ತಿನ್ಬೋದು. ನೋಡಿ, ನಾನು ರೊಟ್ಟಿ ಮಾಡಿದೆ, ರೊಟ್ಟಿ ಮೂಲಂಗಿ ಎಲ್ಲ ಮಾಡ್ಕೊಂಡಿದ್ದೆ ಇವತ್ತು. ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ, ವಾವ್, ಸೂಪರಾಗಿ ಬಂದಿತ್ತು. ನೀವು ಮಾಡಿ ಹೆಂಗಿತ್ತು ಅಂತ ಹೇಳಿ. ಜಾಸ್ತಿ ಟೈಮ್ ತೊಗೊಳ್ಳಲ್ಲ, ಹೇಳಿದ್ನಲ್ಲ ನಾನು 5 to 7 ಮಿನಿಟ್ಸಲ್ಲಿ ಮಾಡ್ಬೋದು ಅಂತ ಹೇಳಿಬಿಟ್ಟು. ಐ ಹೋಪ್ ನಿಮಗೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಹಾಗೆ ಲಾಸ್ಟ್ ವಿಡಿಯೋಲಿ ನನಗೆ ತುಂಬ ಸಪೋರ್ಟ್ ಮಾಡಿದ್ದೀರಾ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಗೆ ಯೂಸ್ಫುಲ್ ಅನಿಸಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಾನು ಯಾವಾಗಲೂ ಹೇಳ್ತೀನಿ, ಟೈಮ್ ಅನ್ನೋದು ಇಟ್ ಈಸ್ ವೆರಿ 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 ಪ್ರೆಷಿಯಸ್. ನಿಮ್ಮ ಟೈಮ್ ಇಟ್ಟು ನಾನು ವಿಡಿಯೋ ನೋಡ್ತಿರಲ್ಲ, ಅದಕ್ಕೆ ನಾನು ಯಾವಾಗಲೂ ಹಾರ್ಟ್ಲಿ ಥ್ಯಾಂಕ್ ಯು ಹೇಳ್ತೀನಿ. ವಿಡಿಯೋ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.